ವೀಕ್ಷಕರೇ, ಹಳೆಯಾಳ್ ಟೌನ್ನಲ್ಲಿ ಕಬ್ಬಿನ ಕಳವು ಪ್ರಕರಣ ಸಂಬಂಧಪಟ್ಟ ಆರೋಪಿ ಕಾಂಗ್ರೆಸ್ ಪಕ್ಷದ ಪುರಸಭೆ ಸದಸ್ಯನ ವಜಾಕ್ಕೆ ಆಗ್ರಹಪಡಿಸಿದ ಸುನಿಲ್ ಹೆಗ್ಡೆ. ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳ್ ಪಟ್ಟಣದಲ್ಲಿ ನಡೆದ ಕಬ್ಬಿನ ಕಳವು ಪ್ರಕರಣದಲ್ಲಿ ಭಾಗಿಯಾದ ಕಳ್ಳರನ್ನು ಬಂಧಿಸಿ ಪ್ರಕರಣ ದಾಖಲಿಸಿದ ಪೊಲೀಸ್ ಇಲಾಖೆ ಎಫ್ಐಆರ್ನಲ್ಲಿ ಹೆಸರು ಬಿಟ್ಟು ಪುರಸಭೆಯ ಸದಸ್ಯ ಎಂದು ದಾಖಲು ಮಾಡಿದ್ದು, ಇದು ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಹೆಸರು ಕೈಬಿಡುವಂತೆ ಮಾಡಿದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಸುಧಾರಣಾ ಆಯೋಗದ ಅಧ್ಯಕ್ಷರು ಇದನ್ನು ಬೇಗನೆ ಸುಧಾರಣೆ ಮಾಡುವಂತೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಸುನಿಲ್ ಹೆಗ್ಡೆ ಶಾಸಕ ಆರ್.ವಿ. ದೇಶಪಾಂಡೆ ಅವರಿಗೆ ಆಗ್ರಹಿಸಿದ್ದಾರೆ. ಮಾಲ್ ನನ್ನ ಕಡೆ ಐತಿ ಅಂತ ಪೊಲೀಸ್ ಇನ್ನೂ ನಂಗೆ ಗೊತ್ತಿದ್ದ ತನಿಖೆ ಇನ್ಕಂಪ್ಲೀಟ್ ಐತಿ. ಇನ್ನೂ ಅದ್ರ ಬಗ್ಗೆ ತನಿಖೆ ಇನ್ನೂ ಕೂಡ ಆಗಿಲ್ಲ. ಮತ್ತು ನಮ್ದು ಆಗ್ರಹ ಏನಂತ ಹೇಳಿದ್ರೆ ಸೇಮ್ ಸಿದ್ದರಾಮಯ್ಯನ ಆಗ್ರಹ ಇದ್ದಂಗೆ ನಾವು ರಾಜೀನಾಮೆ ಕೊಡಬೇಕು. ಯಾರು ಪುರಸಭಾ ಸದಸ್ಯ ರಾಜೀನಾಮೆ ಕೊಡಬೇಕು ಅಥವಾ ಸನ್ಮಾನ್ಯ ದೇಶಪಾಂಡೆ ಅವರು ಅವನ ರಾಜೀನಾಮೆ ತಗೋಬೇಕು. ಇವರು ನೈತಿಕತೆ ಇದ್ದರೆ, ದೇಶಪಾಂಡೆ ಅವರಿಗೆ ನೈತಿಕತೆ ಇದ್ದರೆ ದೊಡ್ಡ ದೊಡ್ಡ ಸ್ಪೀಚ್ಗಳನ್ನು ಮಾಡ್ತಾರೆ. ದೇಶಪಾಂಡೆ ಅವರು ಭಾಷಣಗಳನ್ನು ಮಾಡ್ತಾರೆ, ಪೇಪರ್ ಒಳಗೆ ಕೊಡ್ತಾರೆ ಸ್ಟೇಟ್ಮೆಂಟ್ ದೊಡ್ಡದು, ಬೇರೆಯವ್ರ ಕಡೆ ಬೊಟ್ಟು ಮಾಡ್ತಾರೆ. ಕೇಂದ್ರ ಸರ್ಕಾರ ಮೋದಿಯವ್ರ ಕಡೆ ಬೊಟ್ಟು ಮಾಡ್ತಾರೆ. ಅದು ಅವ್ರ ಕಾಲ ಕೆಳಗೆ ಇಂಥ ಎಲ್ಲ ನಡೆಯಾಕತ್ತಾರೆ. ಅವ್ರ ಮೂಗಿನ ನೇರಕ್ಕೆ ನಡೆಯಾಕತ್ತಾರೆ. ಪೊಲೀಸ್ ಇಲಾಖೆಯ ಮೇಲೆ ಒತ್ತಡ ತರಾಕ್ತಾರೆ. ಅವರು ಲೀಡರ್ಗಳು ಪೊಲೀಸ್ ಸ್ಟೇಷನ್ವರೆಗೂ ಹೋಗಿ ಎನ್ಕ್ವೈರಿ ಮಾಡೋಕ್ಕೆ ಕೊಡೋದನ್ನ ಆ ಪರ್ಸನನ್ನು ಕರ್ಕೊಂಡು ಬರ್ತಾರೆ. ದೇಶಪಾಂಡೆ ಅವ್ರ ಗಮನಕ್ಕೆ ಇಲ್ಲ ಅಂತಿಲ್ಲ. ನನಗನ್ನಿಸ್ತೈತೆ ಅವರು ಇದೇನು ಭಾಳ ಸಣ್ಣ ವಿಷಯ ಬಿಡಪ್ಪ, 3-5 ಕೋಟಿ ಇದೇನು ಅನಿಸಿರ್ಬೋದು. ಅದು 50 ರೂಪಾಯಿ ಪ್ರಕರಣ ಇರಲಿ, 5,000 ಕೋಟಿ ಪ್ರಕರಣ ಇರಲಿ, ಪ್ರಕರಣದೊಳಗೆ ಇರುವಂಥ ಹಿಂದಿನ ಉದ್ದೇಶಗಳೇನದಾವ ಅದ್ರ ಮೇಲೆ ಆಧಾರದ ಮೇಲೆ ಶಿಕ್ಷೆ ಆಗಬೇಕು ಬಿಟ್ಟರೆ ವ್ಯಾಲ್ಯೂಯೇಷನ್ ಮೇಲೆ ಶಿಕ್ಷೆ ಆಗೋದಲ್ಲ. ಒಂದು ಕಳ್ಳತನದ ಮಾಲನ್ನು ಒಂದು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿರುವಂಥ ವ್ಯಕ್ತಿ ತಗೋತಾನಂತಿದ್ದು, ಮಾಡ್ತಾನಂತಿದ್ದು. ಹಿಂದೂ ಒಮ್ಮೆ ಆಗೈತಿ. ಹಿಂದೂ ಇಲ್ಲಿ ಅನೇಕ ಬಜಾವಣೆ ಒಳಗೆ ತಿರುಗಾದಾಗ ಅದು ತೊಗೊಂಡಿದ್ದು ಕಾಂಗ್ರೆಸ್ ಲೀಡರ ಪ್ರಕರಣ ಅವಾಗ ಮುಚ್ಚಿಟ್ಟಿದ್ದು. ಈ ರೀತಿ ಆಗಿದ್ದಕ್ಕಾಗಿ ದೇಶಪಾಂಡೆ ಅವರು ಯಾವುದೇ ಮುಲಾಜಿಲ್ದ ಆ ಸದಸ್ಯನಿಗೆ ಕರಿಬೇಕು, ಅವ್ನಿಗೆ ರಾಜೀನಾಮೆ ತಗೋಬೇಕು, ಪೊಲೀಸ್ ಇಲಾಖೆಗೆ ನಿರ್ದೇಶನ ಕೊಡಬೇಕು, ಎಫ್ಐಆರ್ ಮಾಡಿರಿ, ಅವ್ನಿಗೆ ಅರೆಸ್ಟ್ ಮಾಡಿರಿ ಅಂತೇಳಿ. ಕಳ್ಳತನ ಮಾಡಿದ್ದೆಷ್ಟು ತಪ್ಪಾಯಿತೋ ಅಷ್ಟು ಖರೀದಿ ಮಾಡಿದ್ದು ಅಷ್ಟೇ ದೊಡ್ಡ ತಪ್ಪು, ಇದಕ್ಕಿಂತ ದೊಡ್ಡ ತಪ್ಪು. ಮೊನ್ನೆ ಮಹಾರಾಷ್ಟ್ರ